ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಹೋಗ್ತಾ ಇದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅನುಪಮ ದೀಪಾವಳಿ ಆದ ಮಾರನೇ ದಿವಸ ಹೊಸ ವರ್ಷ ಅಂದ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ದಾಳೆ. ಹೊಸ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ನಿನ್ನೆ ಆ ಥರ ಎಲ್ಲ ನಡೆದಿದ್ದು ನೋಡಿ ಅವಳಿಗೆ ಭಾಳ ಬೇಜಾರಾಗಿದೆ. ಮನೆಯವ್ರಿಗೆ ಎಲ್ಲರಿಗೂ ಬೇಜಾರಾಗಿದೆ. ಎಲ್ಲ ಮಕ್ಕಳು ತೂರಾಡ್ಕೊಂಡು ಬಂದಿದ್ದು ನೋಡಿಬಿಟ್ಟು ಭಾಳ ಬೇಜಾರು ಮಾಡಿಕೊಂಡು ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಹೋಗಿ ಮಲ್ಕೊಂಡಿದ್ರು. ರಾಯಿ ಮಾತ್ರ ಇವ್ರನ್ನೆಲ್ಲ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅವ್ರವ್ರ ಬೆಡ್ ಮೇಕೆಲ್ಲ ಮಂಗಿಸಿ, ತುಂಬ ತಳ್ಳಾಡ್ಕೊಂಡು ಕರ್ಕೊಂಡೋಗಿ ಅವ್ರ ಬೆಡ್ ಮೇಕೆಲ್ಲ ಮಂಗಿಸಿ, ಆಮೇಲೆ ಅವರು ಅಯ್ಯೋ ಪಾಪ ಅನ್ನಿಸ್ಕೊಂಡು ಏನು ಯಾರೋ ಮಿಸ್ ಆಗಿ ಕೊಟ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಎಲ್ಲರನ್ನೂ ಮಂಗಿಸಿರ್ತಾಳೆ. 3 ಜನನೂ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಮಂಗಿಸ್ತಾಳೆ. ಆಮೇಲೆ ತುಷಾರು ಮಗಳನ್ನ ಹತ್ರ ಬಂದು ಮಗಳನ್ನ ತಲೆ ಎಲ್ಲ ಸವರಿ ಸುಮ್ಮನೆ ಮಗಳ ಮುಖ ನೋಡ್ತಾ ಹಂಗೆ ಹೋಗ್ತಾನೆ. ಆಮೇಲೆ ಇಲ್ಲಿ ರಾಯಿ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕೆ ಹಿಂಗಾಯಿತು, ಒಂದೇ ನಿಮಿಷದಲ್ಲಿ ಈ ಥರ ಮಿಸ್ಟೇಕ್ ಆಗೋಯ್ತಲ್ಲ. ಅನುಪಮ ಅವರು ನಂಬಿಕೆ ಇಟ್ಟು ನಮ್ಮ ಜೊತೆ ಕಳಿಸಿದ್ರು, ನನ್ನ ಜೊತೆ ಪ್ರೇಮ್ ಜೊತೆ. ಆದರೆ ಪ್ರೇಮನು ಕೂಡ ಬೈಸ್ಕೊಂಡು ಹೋಗ್ಬಿಟ್ನಲ್ಲ ಅಂತೇಳಿ ಇವಳು ಮನಸ್ಸಿಗೆ ಭಾಳ ನೋವಾಗಿದೆ. ಜೊತೆಗೆ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಹಾಗೇ ಸುಮ್ಮನೆ ನೋವು ತಿಂತಿದ್ದಾಳೆ. ಇವಳಿಗೂ ಬೈದಿದ್ದಾರಲ್ಲ, ಲಲಿತಾ ಅವರು ಇವಳಿಗೂ ಬೈದರು. ನೀನು ನಂಬಿಕೆ ಮೇಲೆ ಕಳಿಸಿದ್ದಕ್ಕೆ ನೀನು ಈ ಥರನ ನೋಡ್ಕೊಳ್ಳೋದು, ನೀವಿಬ್ಬರು ಸರಿ ಇದ್ದೀರಾ, ಇವ್ರು 4 ಜನಕ್ಕೆ ಯಾರು ಆ ಥರ ಮಾಡಿದ್ದು, ಹಾಗೆ ಹೀಗೆ ನೀವೇ ಕುಡ್ಸ್ಕೊಂಡು ಕರ್ಕೊಬಂದಿದ್ದೀರಾ, ಇಲ್ಲ ಅಂದಿದ್ರೆ ಇವ್ರು ಎಲ್ಲಿ ಯಾವತ್ತೂ ಆ ಥರ ಮಾಡ್ದಿದ್ದಾರೆ, ಯಾಕೆ ಹಂಗೆ ಮಾಡೋರು, ಹಿಂಗೆ ಹಿಂಗೆ ಅಂತ ಏನೇನೋ ಬೈದ್ಬಿಟ್ಟಿರ್ತಾಳೆ ಸಿಕ್ಕಾಬಟ್ಟೆ. ಅದೆಲ್ಲ ಬೇಜಾರಾಗಿರುತ್ತೆ. ಎಲ್ಲ ರಾತ್ರಿ ಟೈಮ್ ನೆನೆಸ್ಕೊಂಡು ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಅವ್ರವ್ರ ರೂಮಿಗೆ ಹೋಗಿ ಮಲ್ಕೊಳ್ತಾರೆ. ಆಮೇಲೆ ಬೆಳಗ್ಗೆ ಎದ್ದು ಬೆಳಿಗ್ಗೆ ಎದ್ದರೆ ಪಾವನಿ ಕೂಡ ಈ ಕಡೆ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಮಗಳು ಈ ರೀತಿ ಎಲ್ಲ ಕುಡಿದು ತೂರಾಟಕ್ಕೆ ಬಂದಲ್ಲ ಅಂತೇಳ್ಬಿಟ್ಟು ಇವಳು ಕೂಡ ಯೋಚನೆ ಮಾಡ್ತಾ ಕೂತಿದ್ದಾಳೆ. ನಾವು ಕಳಿಸ್ತಿದ್ರು ಆಗೋದು, ಕಳಿಸ್ಬಿಟ್ಟು ಹಿಂಗಾಗೋಯ್ತಲ್ಲ, ಬೇಡ ಸತ್ಸಂಗನೂ ಬೇಡ ಏನೂ ಬೇಡ, ಮನೇಲೇ ಇರಿ ಅನ್ಬೇಕಿತ್ತು, ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರೆ ಅಂತ ಗೊತ್ತೇ ಆಗಲಿಲ್ವಲ್ಲ ಅಂತೇಳ್ಬಿಟ್ಟು ಇವಳು ಕೂಡ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಆಮೇಲೆ ಈ ಕಡೆ ಏನೇ ಯೋಚನೆ ಮಾಡಿದ್ರು ಏನಕ್ಕೆ ಹಿಂಗೆ ಮಾಡಿಕೊಂಡ್ರು ಅಂತ ಯಾರೂ ಬಾಯ್ಬಿಟ್ಟು ಹೇಳೋರಿಲ್ಲ ಇವಾಗ. ಹಾಗಾಗಿ ಏನೂ ಗೊತ್ತಾಗ್ತಾನೂ ಇಲ್ಲ ಅವರಿಗೆ. ಯೋಚನೆ ಮಾಡಿದ್ರೂ ಏನೂ ಗೊತ್ತಾಗ್ತಿಲ್ಲ. ಇಲ್ಲಿ ಅನುಪಮ ಕೂಡ ದ್ವಾರಕದಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ ಹೋದಾಗ. ಆದರೆ ಇವನು ಪ್ರೇಮ್ ಸಿಕ್ಕಿ ನನಗೆ ಅಲ್ಲಿ ಪರಿಚಯ ಆಗಿ ದ್ವಾರಕದಲ್ಲಿ ಗೊತ್ತಿಲ್ಲದದ್ದು ರೋಡ್ಗಳು ಮತ್ತು ಅಲ್ಲಿ ಎಲ್ಲ ಕಡೆನೂ ಕರ್ಕೊಂಡೋಗಿ ಎಲ್ಲ ಕಡೆ ಓಡಾಡಿಸಿ ಎಲ್ಲ ತಿರುಗಿಸಿ ಎಲ್ಲ ಹೇಳಿಕೊಟ್ಟು ಎಲ್ಲ ಮಾಡ್ದ. ಮಗಳು ಸಿಗೋ ರೀತಿಯೂ ಕೂಡ ಮಾಡ್ದ. ಆದರೆ ಇಲ್ಲೇ ಯಾಕೆ ಹಿಂಗೆ ಮಾಡ್ದ ಪ್ರೇಮ್ ಅನ್ನೋದನ್ನೇ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡಿ ಎಷ್ಟು ಯೋಚನೆ ಮಾಡಿದ್ರು ಅವಳಿಗೂ ಕೊನೆಗೆ ತುಂಬಾ ಚಿಂತೆ ಆಗಿ ಲಾಸ್ಟಲ್ಲಿ ಅವಳು ಮಲ್ಕೋತಾಳೆ. ಇನ್ನು ಆಮೇಲೆ ಇವಳು ರಾಯಿ ಅಲ್ಲಿ ಚಪ್ಪಲಿ ಕಿತ್ಕೊಂಡೋಗಿದ್ದು ಮತ್ತು ಜುಮ್ಕಿ ಕಿತ್ಕೊಂಡೋಗಿದ್ದು ಮತ್ತು ಕಳ್ಳನ ಹಿಡ್ದಿದ್ದು, ಇವಳು ಹೆಲ್ಮೆಟ್ ಹಾಕಿ ಅವನಿಗೆ ಸ್ಪೀಡ್ ಓಡ್ಸೋಕ್ಕೆ ಬರಲ್ಲ ಅಂತ ಇವಳು ನೀನು ಬಾ ಹಿಂದೆ ಕೂತ್ಕೊಂಡು ನಾನು ಓಡಿಸ್ತೀನಿ ಅಂತ ಇಸ್ಬಿಟ್ಟು ಓಡಿಸಿದ್ದು ಎಲ್ಲ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಎಲ್ಲ ನೆನ್ಕೋತಾ ಇರ್ತಾಳೆ. ತುಂಬಾ ನೆನ್ಕೊಂಡೆಲ್ಲ ಯೋಚನೆ ಮಾಡ್ತಾಯಿದ್ದು. ಎಷ್ಟು ಯೋಚನೆ ಮಾಡಿದ್ರು ಏನಕ್ಕೆ ಈ ಥರ ಮಾಡ್ಕೊಂಡ್ರಿ ಮಕ್ಕಳು ಅನ್ನೋದು ಅವ್ರ ಇಂಟೆನ್ಷನ್ ಆಗಿರುತ್ತೆ. ಎಲ್ಲರೂ ಯೋಚನೆ ಮಾಡ್ತಾನೆ ಕೂತಿರ್ತಾರೆ. ಆಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಅನುಪಮ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆಗೆ ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಚುತ್ತಾಳೆ. ದೀಪಾವಳಿ ಆಗಿತ್ತಲ್ಲ ನಿನ್ನೆ, ಹಾಗಾಗಿ ದೀಪ ಎಲ್ಲ ಹಚ್ಚುತ್ತಾಳೆ. ಹಚ್ಚಿಬಿಟ್ಟು ಆಮೇಲೆ ಎಲ್ಲರಿಗೂ ಮೆಸೇಜ್ ಮಾಡ್ತಾಳೆ, ಎಲ್ಲರೂ ಎದ್ದು ಬನ್ನಿ 8 ಗಂಟೆ ಹೊತ್ತಿಗೆ ಮನೆಯಲ್ಲಿ ಪೂಜೆ ಮಾಡೋಣ, ಎಲ್ಲರೂ ಎದ್ದು ಬನ್ನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮೆಸೇಜ್ಗಳು ನೋಡ್ತಾರೆ. ಹೌದಲ್ಲ ಕರೆದಿದ್ದಾರೆ ಮಮ್ಮಿ, ಎಲ್ಲ ಎದ್ದು ಹೋಗೋಣ ಅಂತೆಲ್ಲ ಎಲ್ಲರೂ ಎದ್ದು ಬಿಡ್ತಾರೆ. ಎದ್ದು ಎಲ್ಲರೂ ರೆಡಿಯಾಗಿ ಕೆಳಗೆ ಬರ್ತಾರೆ. ಬಂದಾಗ ಅನುಪಮ ಎಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ತಿರ್ತಾಳೆ. ಅಲ್ಲಿ ಪೂಜೆನೂ ಕೂಡ ಮಾಡೋಣ ಅಂತೇಳ್ಬಿಟ್ಟು ಅಲ್ಲಿ ಗೌರಿಗೂ ಮತ್ತು ಗೌರಿ ಮಗಳಿಗೂ ಎಲ್ಲರಿಗೂ ಪೂಜೆ ಮಾಡೋದಕ್ಕೆ ಅಲ್ಲಿಗೆ ಹೋಗಿರ್ತಾಳೆ. ಆವಾಗ ಪ್ರೇಮ್ ಅಲ್ಲೇ ಜೀಪ್ ನಿಲ್ಲಿಸ್ಕೊಂಡು ಒಂದು ರೌಂಡ್ ಎಲ್ಲ ಕಡೆ ಸುತ್ಕೊಂಡು ಬಂದು ಮತ್ತು ಅಲ್ಲೇ ನಿಲ್ಲಿಸ್ಕೊಂಡು ಜೀಪ್ ಮೇಲೆ ಮಲಗಿರ್ತಾನೆ. ಅದನ್ನು ಕೂಡ ನೋಡ್ತಾಳೆ ಅನುಪಮ.
ಅನುಪಮ ನೋಡಿಬಿಟ್ಟು ಕರೀತಾಳೆ, ಮಾತಾಡ್ಸಲ್ಲ, ಸುಮ್ಮನೆ ಬಂದಿರ್ತಾಳೆ. ಮತ್ತು ಇವತ್ತು ಎಲ್ಲರೂ ಈ ಬಾಕ್ಸ್ ಒಳಗಡೆ ಮೊಬೈಲ್ ಹಾಕಬೇಕು, ಯಾರು ಮೊಬೈಲ್ ಕೈಲಿ ಇಟ್ಕೊಳ್ಬಾರ್ದು, ಇವತ್ತು ಪೂಜೆ ಮಾಡೋಣ, ಎಲ್ಲರೂ ದೇವ್ರನ್ನ ಪ್ರಾರ್ಥಿಸೋಣ, ಪೂಜೆ ಮಾಡೋಣ, ಯಾರು ಮೊಬೈಲ್ಗಳನ್ನ ಈ ಬಾಕ್ಸ್ ಒಳಗಡೆ ಹಾಕಿ ಅಂತೇಳಿ ಎಲ್ಲರನ್ನೂ ಬಾಕ್ಸ್ ಒಳಗಡೆ ಹಾಕಿಸಿ, ಕೊನೆಗೆ ನನ್ನ ಮೊಬೈಲ್ನೂ ತಂದು ಹಾಕಿ ಅಂತೇಳಿ ಅವಳ ಮೊಬೈಲ್ನೂ ಆ ಬಾಕ್ಸ್ ಒಳಗಡೆ ಹಾಕಿಸಿ ಎಲ್ಲ ಹಾಕಿ ಒಂದು ಕಡೆ ಇಟ್ಬಿಟ್ಟು ಇವತ್ತು ಪೂಜೆ ನೀಟಾಗಿ ಎಲ್ಲರೂ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಮೊಬೈಲ್ಗಳ್ನೂ ಹಾಕಿಸ್ಬಿಡ್ತಾಳೆ. ಆಮೇಲೆ ಈ ಕಡೆ ಗೌರಿಗೆ ಪೂಜೆ ಮಾಡ್ತಿರ್ತಾಳೆ, ಕರುಗೂ ಪೂಜೆ ಮಾಡ್ತಾಳೆ. ನಾಯಿ ಅವಳಿಗೆಲ್ಲವೂ ಇಷ್ಟ, ನಾಯಿ, ಬೆಕ್ಕು, ದನ, ಕರು, ಎಲ್ಲ ಹಸುಗಳು ಎಲ್ಲವೂ ಇಷ್ಟ. ಎಲ್ಲವನ್ನೂ ಕುರಿ ಎಲ್ಲದನ್ನು ಪೂಜೆ ಮಾಡೋದು, ಎಲ್ಲದಕ್ಕೂ ಮುತ್ತು ಕೊಡೋದು, ಇಷ್ಟಪಡೋದು, ಆ ಥರ ಎಲ್ಲ ಮಾಡ್ತಿರ್ತಾಳೆ. ತುಂಬ ಇಷ್ಟಪಟ್ಟು ಮಾಡುವಂಥದ್ದು. ಆಮೇಲೆ ಅಲ್ಲಿ ಇವನ್ನ ನೋಡ್ತಾಳೆ, ಪ್ರೇಮನ್ನ ನೋಡಿದ್ರೂ ಸಿಟ್ಟಿರುತ್ತೆ, ಪ್ರೇಮನ್ನ ನೋಡ್ತಾಳೆ, ಸಿಟ್ಟಿರುತ್ತೆ. ಆದರೂ ಕೂಡ ಅವನು ಅವಾಗ ಎದ್ದು ಕಣ್ಬಿಡ್ತಾನೆ, ಬೆಳಗ್ಗೆ ಆಗೋಗಿರುತ್ತಲ್ಲ, ಕಣ್ಬಿಡ್ತಾನೆ. ಆಮೇಲೆ ತಿರುಗಿ ನೋಡಿ ಕೈ ಮುಗಿತಾನೆ, ಕೈ ಮುಗಿದ್ರೂ ಅವಳೇನು ರೆಸ್ಪಾನ್ಸ್ ಮಾಡಲ್ಲ, ಸಿಟ್ಟಿರುತ್ತಲ್ಲ, ಹಂಗೆ ಮುಖ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾಳೆ. ಆವಾಗ ಇವನು ಕೂಡ ಯಾವತ್ತೂ ನನ್ನ ಹಿಂಗಾಗುತ್ತೆ ಅಂತ ಗೊತ್ತಾಗಲೇ ಇಲ್ಲ, ಇವರೆಲ್ಲ ಯಾರಿಗೋ ಕೊಡೋ ಡ್ರಿಂಕ್ಸನ್ನು ಕುಡಿದ್ಬಿಟ್ಟು ಈ ಥರ ಮಾಡ್ಕೊಬಿಟ್ರಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಆಮೇಲೆ ಸರಿ ಅಂತೇಳಿ ಅವನಲ್ಲೇ ಕೂತಿರ್ತಾನೆ. ಈ ಕಡೆ ಮನೆ ಒಳಗಡೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಒಟ್ಟಿಗೆ. ಪೂಜೆ ಅಂತ ಹೇಳಿದ್ಲಲ್ಲ, ಎಲ್ಲ ಸೇರ್ಕೊಂಡಿರ್ತಾರೆ. ತಿಂಡಿನೂ ರೆಡಿಯಾಗಿದೆ, ಎಲ್ಲ ಆಗಿದೆ, ಮೊಬೈಲ್ ಎಲ್ಲ ಇಟ್ಟಾಯಿತು, ತಿಂಡಿನೂ ರೆಡಿಯಾಗಿದೆ, ಎಲ್ಲ ಪ್ಲೇಟಲ್ಲಿ ತಿಂಡಿ ರೆಡಿಯಾಗಿದೆ. ಆಮೇಲೆ ಎಲ್ಲರೂ ಬಂದು ಕೂತ್ಕೊಂಡು ತಿಂಡಿ ತಿನ್ನೋಷ್ಟರೊಳಗೆ ದೇವ್ರ ಪೂಜೆ ಮಾಡೋಣ ಅಂಥೇಳಿ ದೇವ್ರ ಪೂಜೆಗೆ ಹೋಗ್ತಾರೆ. ಎಲ್ಲರೂ ದೇವ್ರ ಪೂಜೆ, ಹಾಡು ಎಲ್ಲ ಆಗೋಗುತ್ತೆ. ಎಲ್ಲ ಆದಮೇಲೆ ಖುಷಿಯಾಗಿ ಇವತ್ತಿಂದ ಎಲ್ಲರೂ ಚೇಂಜ್ ಆಗಿ ಬದುಕಬೇಕು ಅಂತ ಹೇಳ್ತಾಳೆ. ಆಮೇಲೆ ಈ ಹೆಣ್ಮಕ್ಳು ಕೂಡ ಬೈತಾರೇನೋ ಅಂದ್ಕೊಂಡಿದ್ದು, ಯಾರಿಗೂ ಬೈಲಿಲ್ಲ, ಎಲ್ಲರನ್ನೂ ಇಷ್ಟಪಟ್ಟು ಮಾತಾಡಿಸಿ ಖುಷಿಪಡಿಸಿದ್ಲು. ಅದು ಈ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಯಿತು. ಆಮೇಲೆ ಅಜ್ಜಿ ಬೈತಾರೇನೋ ಅಂದ್ಕೊಂಡಿದ್ದು, ಆದರೆ ಯಾರಿಗೂ ಬೈಲೇ ಇಲ್ಲ ಅಜ್ಜಿ ಅಂತ ಇವು ಮಾತಾಡಿಕೊಂಡು ಎಲ್ಲವೂ ಖುಷಿಯಾಗಿ ಚೆನ್ನಾಗಿರ್ತವೆ. ಆಮೇಲೆ ಈ ಕಡೆ ಅನುಪಮ ಹೇಳ್ತಾಳೆ, ಇವತ್ತಿಂದ ಎಲ್ಲರೂ ಹೊಂದಾಣಿಕೆಯಿಂದ ಹೋಗೋಣ ಹೊಸ ವರ್ಷಕ್ಕೆ ಅಂತೇಳ್ಬಿಟ್ಟು ಒಬ್ಬರ ಮೇಲೊಬ್ಬರು ಕೈ ಹಾಕಿ ಅಂತೇಳಿ, ಎಲ್ಲರೂ ಒಬ್ಬರ ಮೇಲೊಬ್ಬರು ಕೈ ಹಾಕಿ ಆಣೆ ಪ್ರಮಾಣ ಅಂತ ಮಾಡ್ತಾರಲ್ಲ, ಆ ಥರ ಇವತ್ತಿಂದ ಎಲ್ಲರೂ ಚೇಂಜ್ ಆಗಿ ಸಂತೋಷವಾಗಿ ಈ ವರ್ಷ ಬದುಕಬೇಕು. ಮುಂದೆ ನಿನ್ನೆ ಆಗೋಯ್ತು ಕಳೆದ ವರ್ಷ, ಈ ವರ್ಷ ಹೊಸ ವರ್ಷ, ಈ ವರ್ಷ ಹಿಂಗಿರಬೇಕು ಅಂತ ಹೇಳ್ತಾಳೆ. ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹೌದು ಅಂತೇಳ್ಬಿಟ್ಟು ಎಲ್ಲರೂ ಖುಷಿಪಟ್ಟು ಮಾಡುತ್ತಾರೆ. ಆಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.